ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಿಕಾನ್ 3ನೇ ಸೆಮ್ ಇಂಗ್ಲಿಷ್ ಪಠ್ಯಕ್ರಮದ ಪರಿಣಿತ ಎಂಬ ಕೃತಿಯ ಸಂಪೂರ್ಣ ವಿವರವಾದ ಸಾರಾಂಶವನ್ನು ನೇರವಾಗಿ ತಿಳಿದುಕೊಳ್ಳೋಣ. ಕಥೆಯು 20ನೇ ಶತಮಾನದ ಆರಂಭದ ಕೋಲ್ಕತ್ತಾ ನಗರದ ಹಿನ್ನೆಲೆಯಲ್ಲಿ ನಡೆಯುತ್ತದೆ. ಕಥೆಯು ಮುಖ್ಯವಾಗಿ ಕೋಲ್ಕತ್ತಾದ ಒಂದು ಬಡಾವಣೆಯ 2 ನೆರೆಹೊರೆಯ ಮನೆಗಳ ಸುತ್ತ ಸುತ್ತುತ್ತದೆ. ಒಂದು ಮನೆಯಲ್ಲಿ ಅತ್ಯಂತ ಶ್ರೀಮಂತ, ಲೋಭಿ ಮತ್ತು ವ್ಯಾಪಾರ ಮನೋಭಾವದ ಜಮೀನ್ದಾರನಾದ ನವೀನ್ ರಾಯ್ ತನ್ನ ಕುಟುಂಬದೊಂದಿಗೆ ವಾಸವಾಗಿರುತ್ತಾನೆ. ಅವನಿಗೆ ಶೇಖರ್ ಎಂಬ ಅತ್ಯಂತ ಬುದ್ಧಿವಂತ ಮತ್ತು ಸುಶಿಕ್ಷಿತನಾದ ಮಗನಿರುತ್ತಾನೆ. ಶೇಖರ್ ತನ್ನ ತಂದೆಯ ಎಲ್ಲಾ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿರುತ್ತಾನೆ. ನವೀನ್ ರಾಯ್ ಅವರ ಪಕ್ಕದ ಮನೆಯಲ್ಲಿ ಗುರುಚರಣ್ ಎಂಬ ಮಧ್ಯಮ ವರ್ಗದ ಬಡ ವ್ಯಕ್ತಿ ವಾಸವಾಗಿರುತ್ತಾನೆ. ಗುರುಚರಣ್ ಅತ್ಯಂತ ದಯಾಳು ಮತ್ತು ಮುಗ್ಧ ವ್ಯಕ್ತಿಯಾಗಿದ್ದು, ತೀವ್ರ ಆರ್ಥಿಕ ಸಂಕಟದಲ್ಲಿರುತ್ತಾನೆ. ಅವನಿಗೆ ಲಲಿತಾ ಎಂಬ ಅನಾಥ ಸೋದರಸೊಸೆ ಇರುತ್ತಾಳೆ. ಲಲಿತಾ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಾಗ ಸೋದರಮಾವ ಗುರುಚರಣ್ ಅವಳನ್ನು ತನ್ನ ಸ್ವಂತ ಮಗಳಿಗಿಂತಲೂ ಮಿಗಿಲಾಗಿ ಸಾಕಿ ಬೆಳೆಸಿರುತ್ತಾನೆ. ಲಲಿತಾ ಅತ್ಯಂತ ಸುಂದರ, ಸಂಸ್ಕಾರವಂತ ಮತ್ತು ಆತ್ಮಗೌರವ ಹೊಂದಿರುವ ಹುಡುಗಿಯಾಗಿರುತ್ತಾಳೆ. ಬಾಲ್ಯದಿಂದಲೇ ಲಲಿತಾ ಮತ್ತು ಶೇಖರ್ ಪಕ್ಕದ ಮನೆಗಳವರಾಗಿದ್ದರಿಂದ ಒಟ್ಟಿಗೆ ಬೆಳೆದಿರುತ್ತಾರೆ. ಅವರಿಬ್ಬರ ನಡುವೆ ಒಂದು ವಿಶಿಷ್ಟವಾದ, ಗಾಢವಾದ ಗೆಳೆತನ ಮತ್ತು ಮೂಕ ಪ್ರೀತಿ ಇರುತ್ತದೆ. ಲಲಿತಾ ಶೇಖರನನ್ನೇ ತನ್ನ ಎಲ್ಲಾ ಸುಖ ದುಃಖಗಳ ಆಸರೆ ಎಂದು ನಂಬಿರುತ್ತಾಳೆ. ಗುರುಚರಣ್ ತನ್ನ ಬಡತನ ಮತ್ತು 5 ಜನ ಹೆಣ್ಣು ಮಕ್ಕಳ ಮದುವೆಯ ಜವಾಬ್ದಾರಿಯಿಂದಾಗಿ ತೀವ್ರ ಸಾಲದ ಸುಳಿಗೆ ಸಿಲುಕಿರುತ್ತಾನೆ. ಅವನು ತನ್ನ ಮನೆಯನ್ನು ನವೀನ್ ರಾಯ್ ಅವರ ಬಳಿ ಅಡಮಾನವಿಟ್ಟು ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ಪಡೆದಿರುತ್ತಾನೆ. ಕ್ರೂರ ಮನಸ್ಸಿನ ನವೀನ್ ರಾಯ್ ಸಾಲದ ಹಣ ವಾಪಸ್ ಸಿಗದಿದ್ದರೆ ಗುರುಚರಣ್ ಮನೆಯನ್ನು ವಶಪಡಿಸಿಕೊಂಡು ತನ್ನ ಬಂಗಲೆಯನ್ನು ವಿಸ್ತರಿಸಬೇಕು ಎಂಬ ದುರಾಲೋಚನೆ ಹೊಂದಿರುತ್ತಾನೆ. ಇತ್ತ ಲಲಿತಾ ಮತ್ತು ಶೇಖರ್ ನಡುವಿನ ಸಂಬಂಧ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಿರುತ್ತದೆ. ಲಲಿತಾ ಪ್ರತಿದಿನ ಶೇಖರನ ಮನೆಗೆ ಬಂದು ಅವನ ತಾಯಿಗೆ ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿರುತ್ತಾಳೆ. ಶೇಖರನ ತಾಯಿ ಭುವನೇಶ್ವರಿಗೂ ಲಲಿತಾ ಎಂದರೆ ಅಪಾರ ಪ್ರೀತಿಯಿರುತ್ತದೆ. ಶೇಖರ್ ಲಲಿತಾಳಿಗೆ ಪಾಠ ಹೇಳಿಕೊಡುವುದು, ಅವಳ ಮುಗ್ಧ ಹಠಗಳನ್ನು ತೀರಿಸುವುದರಲ್ಲಿ ತನ್ನ ಸಂತೋಷವನ್ನು ಕಾಣುತ್ತಿರುತ್ತಾನೆ. ಶೇಖರನಿಗೆ ಲಲಿತಾ ಕೇವಲ ನೆರೆಮನೆಯ ಹುಡುಗಿಯಾಗಿರದೆ ತನ್ನ ಬದುಕಿನ ಒಂದು ಭಾಗವಾಗಿರುತ್ತಾಳೆ. ಆದರೆ ಶ್ರೀಮಂತಿಕೆಯ ಹೆಮ್ಮೆ ಮತ್ತು ತಂದೆಯ ಮೇಲಿರುವ ಭಯದಿಂದಾಗಿ ಅವನು ತನ್ನ ಪ್ರೀತಿಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಹಿಂಜರಿಯುತ್ತಿರುತ್ತಾನೆ. ಗುರುಚರಣ್ ಸಾಲದ ಬಡ್ಡಿ ಕಟ್ಟಲಾಗದೆ ನವೀನ್ ರಾಯ್ ಅವರಿಂದ ತೀವ್ರ ಅಪಮಾನವನ್ನು ಎದುರಿಸುತ್ತಿರುತ್ತಾನೆ. ನವೀನ್ ರಾಯ್ ಸಾಲದ ಮುದ್ದತ್ತು ಮುಗಿಯುತ್ತಾ ಬಂದಂತೆ ಗುರುಚರಣ್ ಮೇಲೆ ಒತ್ತಡವನ್ನು ಹೇರಲು ಪ್ರಾರಂಭಿಸುತ್ತಾನೆ. ಇದರಿಂದಾಗಿ ಗುರುಚರಣ್ ಮಾನಸಿಕವಾಗಿ ತೀವ್ರವಾಗಿ ನೊಂದಿರುತ್ತಾನೆ. ತನ್ನ ಸೋದರಮಾವನ ಈ ಕಣ್ಣೀರನ್ನು ಕಂಡು ಲಲಿತಾ ಒಳಗಿನಿಂದಲೇ ನರಳುತ್ತಿರುತ್ತಾಳೆ. ಅವಳು ಈ ವಿಷಯವನ್ನು ಶೇಖರನ ಗಮನಕ್ಕೆ ತರುತ್ತಾಳೆ. ಶೇಖರ್ ಅವಳಿಗೆ ಧೈರ್ಯ ತುಂಬುತ್ತಾ ತಾನು ತಂದೆಯ ಜೊತೆ ಮಾತನಾಡಿ ಏನಾದರೂ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡುತ್ತಾನೆ. ಆದರೆ ನವೀನ್ ರಾಯ್ ತನ್ನ ಮಗನ ಮಾತಿಗೆ ಬೆಲೆ ಕೊಡುವುದಿಲ್ಲ. ಬದಲಿಗೆ ಗುರುಚರನ್ನನ್ನು ಮನೆಯಿಂದ ಹೊರದಬ್ಬುವ ತನ್ನ ಪ್ಲಾನ್ನಲ್ಲಿ ಮುಂದುವರಿಯುತ್ತಾನೆ. ಹೀಗೆ ಇಡೀ ಕುಟುಂಬವು ಅಸಹಾಯಕತೆಯಲ್ಲಿದ್ದಾಗ ಕತೆಗೆ ಒಂದು ಹೊಸ ತಿರುವು ಸಿಗುತ್ತದೆ. ಗುರುಚರಣ್ನ ದೂರದ ಸಂಬಂಧಿಯಾದ ಗಿರೀಶ್ ಬಾಬು ಎಂಬ ಶ್ರೀಮಂತ ಯುವಕ ಅಲ್ಲಿಗೆ ಆಗಮಿಸುತ್ತಾನೆ. ಗಿರೀಶ್ ಅತ್ಯಂತ ಉದಾರಮನಸ್ಸಿನ, ಆಧುನಿಕ ವಿಚಾರಗಳ ಮತ್ತು ದಯಾಳು ವ್ಯಕ್ತಿಯಾಗಿರುತ್ತಾನೆ. ಅವನು ಗುರುಚರಣ್ನ ಕಷ್ಟಗಳನ್ನು ಕೇಳಿ ತಕ್ಷಣವೇ ಸಹಾಯ ಮಾಡಲು ಮುಂದೆ ಬರುತ್ತೀಯನ್ನೇ. ಗಿರೀಶ್ ಬಾಬು ಗುರುಚರಣ್ನ ಇಡೀ ಸಾಲದ ಹಣವನ್ನು ತಾನೇ ತೀರಿಸಲು ಒಪ್ಪಿಕೊಳ್ಳುತ್ತಾನೆ. ಅವನು ನವೀನ್ ರಾಯ್ ಅವರಿಗೆ ಕೊಡಬೇಕಾಗಿದ್ದ ಎಲ್ಲಾ ಹಣವನ್ನು ಚೆಕ್ ಮೂಲಕ ಪಾವತಿಸಿ ಗುರುಚರಣ್ನ ಮನೆಯನ್ನು ಅಡಮಾನದಿಂದ ಮುಕ್ತಗೊಳಿಸುತ್ತಾನೆ. ಇದರಿಂದಾಗಿ ಗುರುಚರಣ್ನ ಕುಟುಂಬಕ್ಕೆ ಒಂದು ದೊಡ್ಡ ನೆಮ್ಮದಿ ಸಿಗುತ್ತದೆ. ಗಿರೀಶ್ ಕೇವಲ ಸಾಲ ತೀರಿಸುವುದಷ್ಟೇ ಅಲ್ಲದೆ
ಗುರುಚರಣ್ನ ಹೆಣ್ಣು ಮಕ್ಕಳ ಮದುವೆಗೂ ಸಹಾಯ ಮಾಡುತ್ತಾನೆ. ಗಿರೀಶ್ನ ಈ ಉದಾರತೆ ಮತ್ತು ಒಳ್ಳೆಯ ಗುಣಗಳನ್ನು ಕಂಡು ಲಲಿತಾಗೆ ಅವನ ಮೇಲೆ ಅಪಾರ ಗೌರವ ಮೂಡುತ್ತದೆ. ಅವಳು ಅವನನ್ನು ಒಬ್ಬ ಹಿತೈಷಿಯಂತೆ ನೋಡಲು ಪ್ರಾರಂಭಿಸುತ್ತಾಳೆ. ಆದರೆ ಪಕ್ಕದ ಮನೆಯಲ್ಲಿದ್ದ ಶೇಖರನಿಗೆ ಗಿರೀಶ್ನ ಆಗಮನ ಮತ್ತು ಲಲಿತಾ ಅವನೊಂದಿಗೆ ಆತ್ಮೀಯವಾಗಿ ಮಾತನಾಡುವುದು ಇಷ್ಟವಾಗುವುದಿಲ್ಲ. ಶೇಖರನ ಮನಸ್ಸಿನಲ್ಲಿ ಒಂದು ರೀತಿಯ ಅಸೂಯೆ ಮತ್ತು ಸಂಶಯ ಮೂಡಲು ಪ್ರಾರಂಭಿಸುತ್ತದೆ. ಲಲಿತಾ ತನಗಿಂತ ಹೆಚ್ಚಾಗಿ ಗಿರೀಶ್ಗೆ ಮಹತ್ವ ಕೊಡುತ್ತಿದ್ದಾಳೆ ಎಂದು ಅವನು ತಪ್ಪು ತಿಳಿಯುತ್ತಾನೆ. ಶೇಖರನ ಈ ಅಸೂಯೆ ಮತ್ತು ತಪ್ಪು ತಿಳುವಳಿಕೆಯಿಂದಾಗಿ ಅವನು ಲಲಿತಾಳೊಂದಿಗೆ ಮಾತನಾಡುವುದನ್ನು ಕಡಿಮೆ ಮಾಡುತ್ತಾನೆ ಮತ್ತು ಅವಳನ್ನು ದೂರ ಇಡಲು ಪ್ರಯತ್ನಿಸುತ್ತಾನೆ. ಶೇಖರನ ಈ ನಡವಳಿಕೆಯಿಂದ ಲಲಿತಾಗೆ ತೀವ್ರ ದುಃಖವಾಗುತ್ತದೆ. ಅವಳು ತಾನು ಯಾವುದೇ ತಪ್ಪು ಮಾಡಿಲ್ಲವೆಂದು, ಗಿರೀಶ್ ಕೇವಲ ತಮಗೆ ಸಹಾಯ ಮಾಡಿದ ವ್ಯಕ್ತಿ ಎಂದು ಶೇಖರನಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸುತ್ತಾಳೆ. ಆದರೆ ಶೇಖರನ ಅಹಂಕಾರ ಮತ್ತು ಅಸೂಯೆ ಅವಳ ಮಾತುಗಳನ್ನು ಕೇಳಲು ಬಿಡುವುದಿಲ್ಲ. ಹೀಗಿರುವಾಗ ಶೇಖರ್ ತನ್ನ ವ್ಯವಹಾರದ ಕೆಲಸದ ನಿಮಿತ್ತ ಕೆಲವು ದಿನಗಳ ಕಾಲ ಕೋಲ್ಕತ್ತಾವನ್ನು ಬಿಟ್ಟು ಬೇರೆ ಊರಿಗೆ ಹೋಗಬೇಕಾಗಿ ಬರುತ್ತದೆ. ಅವನು ಹೊರಡುವ ದಿನದ ಮುಂಚಿನ ರಾತ್ರಿ ಲಲಿತಾ ಅತ್ಯಂತ ದುಃಖದಿಂದ ಅವನ ಕೋಣೆಗೆ ಬರುತ್ತಾಳೆ. ಅವರಿಬ್ಬರ ನಡುವೆ ಒಂದು ಭಾವುಕವಾದ ಸಂಭಾಷಣೆ ನಡೆಯುತ್ತದೆ. ಶೇಖರನಿಗೆ ತಾನು ಲಲಿತಾಳನ್ನು ಎಷ್ಟು ಗಾಢವಾಗಿ ಪ್ರೀತಿಸುತ್ತಿದ್ದೇನೆ ಎಂಬುದು ಒಳಗಿನಿಂದ ಅರ್ಥವಾಗುತ್ತದೆ. ಆ ರಾತ್ರಿ ಅವರು ಯಾವುದೇ ಸಾಂಪ್ರದಾಯಿಕ ಆಚರಣೆಗಳಿಲ್ಲದೆ ಪರಸ್ಪರ ಒಪ್ಪಿಗೆಯಿಂದ ಮತ್ತು ಮನಸ್ಸಿನ ಒಲವಿನಿಂದ ಗಂಧದ ಹಾರವನ್ನು ಬದಲಾಯಿಸಿಕೊಂಡು ರಹಸ್ಯವಾಗಿ ಮದುವೆಯಾಗುತ್ತಾರೆ. ಬಂಗಾಳಿ ಸಂಪ್ರದಾಯದ ಪ್ರಕಾರ ಲಲಿತಾ ಶೇಖರನನ್ನೇ ತನ್ನ ಪತಿಯೆಂದು ಮನಸ್ಸಿನಲ್ಲೇ ಸ್ವೀಕರಿಸುತ್ತಾಳೆ. ಶೇಖರ್ ಕೆಲಸದ ನಿಮಿತ್ತ ಹೊರಟು ಹೋದ ನಂತರ ಹಳ್ಳಿಯಲ್ಲಿ ಮತ್ತೊಂದು ದೊಡ್ಡ ಬದಲಾವಣೆ ನಡೆಯುತ್ತದೆ. ಗುರುಚರಣ್ ಗಿರೀಶ್ ಬಾಬು ಅವರ ಪ್ರಭಾವದಿಂದಾಗಿ ಸಾಂಪ್ರದಾಯಿಕ ಹಿಂದೂ ಧರ್ಮವನ್ನು ಬಿಟ್ಟು ಅಂದಿನ ಕಾಲದ ಆಧುನಿಕ ಮತ್ತು ಸುಧಾರಣಾವಾದಿ ಧರ್ಮವಾದ ಬ್ರಾಹ್ಮೋ ಸಮಾಜಕ್ಕೆ ಸೇರ್ಪಡೆಯಾಗುತ್ತಾನೆ. ಅಂದಿನ ಕಾಲದ ಕಟ್ಟುನಿಟ್ಟಾದ ಹಿಂದೂ ಸಮಾಜದಲ್ಲಿ ಇದು ಒಂದು ದೊಡ್ಡ ಅಪರಾಧವಾಗಿ ಕಾಣಿಸುತ್ತದೆ. ನವೀನ್ ರಾಯ್ ಅವರಿಗೆ ಇದು ಅತ್ಯಂತ ಕಹಿಯಾದ ವಿಷಯವಾಗುತ್ತದೆ. ಅವರು ಗುರುಚರಣ್ನ ಇಡೀ ಕುಟುಂಬಕ್ಕೆ ಸೋಷಿಯಲ್ ಬಹಿಷ್ಕಾರವನ್ನು ಹಾಕುತ್ತಾರೆ. ನವೀನ್ ರಾಯ್ ತನ್ನ ಮನೆಯ ಸುತ್ತ ಒಂದು ದೊಡ್ಡ ಗೋಡೆಯನ್ನು ನಿರ್ಮಿಸಿ ಗುರುಚರಣ್ನ ಮನೆಯ ಕಡೆಗೆ ಹೋಗುವ ದಾರಿಯನ್ನೇ ಸಂಪೂರ್ಣವಾಗಿ ಬಂದ್ ಮಾಡಿಬಿಡುತ್ತಾರೆ. ಶೇಖರ್ ಊರಿನಿಂದ ಮರಳಿ ಬಂದಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿರುತ್ತದೆ. ಗುರುಚರಣ್ ಬ್ರಾಹ್ಮೋ ಸಮಾಜಕ್ಕೆ ಸೇರಿರುವುದು ಮತ್ತು ತಂದೆ ಅವರ ಕುಟುಂಬವನ್ನು ಬಹಿಷ್ಕರಿಸಿರುವುದು ಅವನಿಗೆ ತಿಳಿಯುತ್ತದೆ. ಶೇಖರನಿಗೆ ತನ್ನ ತಂದೆಯ ನಿರ್ಧಾರದ ವಿರುದ್ಧ ಹೋಗುವ ಧೈರ್ಯವಿರುವುದಿಲ್ಲ. ಮೇಲಾಗಿ ಲಲಿತಾಳ ಕುಟುಂಬ ಈಗ ಬ್ರಾಹ್ಮೋ ಸಮಾಜಕ್ಕೆ ಸೇರಿರುವುದರಿಂದ ಅವಳನ್ನು ತನ್ನ ಹೆಂಡತಿ ಎಂದು ಇಡೀ ಸಮಾಜದ ಮುಂದೆ ಒಪ್ಪಿಕೊಳ್ಳಲು ಅವನ ಸಾಂಪ್ರದಾಯಿಕ ಮನಸ್ಸು ಒಪ್ಪುವುದಿಲ್ಲ. ಅವನು ಲಲಿತಾಳೊಂದಿಗೆ ಇದ್ದ ಸಂಬಂಧವನ್ನು ಸಂಪೂರ್ಣವಾಗಿ ಕಡಿದುಕೊಳ್ಳುತ್ತಾನೆ. ಲಲಿತಾಗೆ ಇದು ಚೂರಿಯಿಂದ ಇರಿದಷ್ಟು ತೀವ್ರವಾದ ನೋವನ್ನು ಉಂಟುಮಾಡುತ್ತದೆ. ಅವಳು ಮನಸ್ಸಿನಲ್ಲೇ ಶೇಖರನನ್ನು ತನ್ನ ಪತಿ ಎಂದು ಪೂಜಿಸುತ್ತಿದ್ದರಿಂದ ಅವನ ಈ ನಿರ್ಲಕ್ಷ್ಯ ಅವಳ ಆತ್ಮಗೌರವಕ್ಕೆ ತಗುಲಿದ ದೊಡ್ಡ ಪೆಟ್ಟಾಗಿರುತ್ತದೆ. ಇತ್ತ ಗುರುಚರಣ್ ತನ್ನ ಅನಾರೋಗ್ಯ ಮತ್ತು ಸಾಮಾಜಿಕ ಒತ್ತಡದಿಂದಾಗಿ ತೀರಿಹೋಗುತ್ತಾನೆ. ಮಾವನ ಮರಣದ ನಂತರ ಲಲಿತಾ ಸಂಪೂರ್ಣವಾಗಿ ಅನಾಥಳಾಗುತ್ತಾಳೆ. ಗಿರೀಶ್ ಬಾಬು ಮತ್ತೊಮ್ಮೆ ಅವಳಿಗೆ ಆಸರೆಯಾಗಿ ನಿಲ್ಲುತ್ತಾನೆ. ಅವನು ಲಲಿತಾ ಮತ್ತು ಅವಳ ಕುಟುಂಬವನ್ನು ಕೋಲ್ಕತ್ತಾದಿಂದ ಬಿಡಿಸಿ ತನ್ನೊಂದಿಗೆ ಮುಂಗೇರ್ ಎಂಬ ಪಟ್ಟಣಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಲಲಿತಾ ಅಲ್ಲಿ ಗಿರೀಶ್ನ ಮನೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಾ ಬದುಕಲು ಪ್ರಾರಂಭಿಸುತ್ತಾಳೆ. ಮುಂಗೇರ್ ಪಟ್ಟಣದಲ್ಲಿ ಗಿರೀಶ್ ಬಾಬು ಲಲಿತಾಳ ಸಂಸ್ಕಾರ ಮತ್ತು ಗುಣಗಳನ್ನು ಕಂಡು ಅವಳನ್ನು ಮದುವೆಯಾಗಲು ಬಯಸುತ್ತಾನೆ. ಅವನು ಗುರುಚರಣ್ನ ಹೆಂಡತಿಯ ಬಳಿ ಲಲಿತಾಳನ್ನು ತನಗೆ ಕೊಟ್ಟು ಮದುವೆ ಮಾಡಬೇಕೆಂದು ಪ್ರಸ್ತಾಪವನ್ನು ಇಡುತ್ತಾನೆ. ಗುರುಚರಣ್ನ ಹೆಂಡತಿಗೂ ಗಿರೀಶ್ನಂತಹ ಶ್ರೀಮಂತ ಮತ್ತು ಒಳ್ಳೆಯ ಯುವಕ ತಮಗೆ ಅಳಿಯನಾಗಿ ಬರುವುದು ಅತ್ಯಂತ ಸಂತೋಷದ ವಿಷಯವಾಗಿರುತ್ತದೆ. ಅವಳು ತಕ್ಷಣವೇ ಮದುವೆಗೆ ಒಪ್ಪಿಗೆ ನೀಡುತ್ತಾಳೆ. ಆದರೆ ಲಲಿತಾಗೆ ಇದು ಒಂದು ದೊಡ್ಡ ಧರ್ಮಸಂಕಟವಾಗಿರುತ್ತದೆ. ಅವಳು ಈಗಾಗಲೇ ಮನಸ್ಸಿನಲ್ಲೇ ಶೇಖರನನ್ನು ತನ್ನ ಪತಿ ಎಂದು ಸ್ವೀಕರಿಸಿರುವುದರಿಂದ ಬೇರೊಬ್ಬ ಪುರುಷನನ್ನು ಮದುವೆಯಾಗುವುದು
ಧರ್ಮಕ್ಕೆ ಮತ್ತು ತನ್ನ ಪಾತಿವ್ರತ್ಯಕ್ಕೆ ವಿರುದ್ಧವಾದುದು ಎಂದು ನಂಬಿರುತ್ತಾಳೆ. ಇತ್ತ ಕೋಲ್ಕತ್ತಾದಲ್ಲಿ ಶೇಖರನ ಪರಿಸ್ಥಿತಿಯೂ ಚೆನ್ನಾಗಿರುವುದಿಲ್ಲ. ಅವನು ಲಲಿತಾಳನ್ನು ತನ್ನ ಮನಸ್ಸಿನಿಂದ ದೂರ ತಳ್ಳಲು ಪ್ರಯತ್ನಿಸಿದಷ್ಟೂ ಅವಳ ನೆನಪುಗಳು ಅವನನ್ನು ಮತ್ತಷ್ಟು ಕಾಡಲು ಪ್ರಾರಂಭಿಸುತ್ತವೆ. ಲಲಿತಾ ಮುಂಗೇರ್ಗೆ ಹೊರಟು ಹೋದ ನಂತರ ಅವನಿಗೆ ತನ್ನ ಬದುಕು ಸಂಪೂರ್ಣವಾಗಿ ಶೂನ್ಯವೆನಿಸುತ್ತದೆ. ತಾನು ಅಸೂಯೆ ಮತ್ತು ತಂದೆಯ ಭಯದಿಂದಾಗಿ ಒಬ್ಬ ಅತ್ಯಂತ ಪವಿತ್ರವಾದ ಹುಡುಗಿಗೆ ದ್ರೋಹ ಮಾಡಿದೆನಲ್ಲ ಎಂದು ಅವನಿಗೆ ಪಶ್ಚಾತ್ತಾಪವಾಗಲು ಪ್ರಾರಂಭಿಸುತ್ತದೆ. ಆದರೆ ಅವನ ತಂದೆ ನವೀನ್ ರಾಯ್ ಅವನಿಗೆ ಅವರದೇ ಅಂತಸ್ತಿನ ಮತ್ತೊಬ್ಬ ಶ್ರೀಮಂತ ಹುಡುಗಿಯೊಂದಿಗೆ ಮದುವೆಯನ್ನು ನಿಶ್ಚಯಿಸಿರುತ್ತಾರೆ. ಶೇಖರ್ ಆ ಮದುವೆಗೆ ಒಪ್ಪಿಗೆ ನೀಡದೆ ದಿನಗಳನ್ನು ಕಳೆಯುತ್ತಿರುತ್ತಾನೆ. ಅಷ್ಟರಲ್ಲಿ ನವೀನ್ ರಾಯ್ ತೀವ್ರ ಕಾಯಿಲೆಯಿಂದ ಹಾಸಿಗೆ ಹಿಡಿದು ಕೊನೆಯುಸಿರೆಳೆಯುತ್ತಾರೆ. ತಂದೆಯ ಮರಣದ ನಂತರ ಶೇಖರ್ ಇಡೀ ಆಸ್ತಿಯ ಒಡೆಯನಾಗುತ್ತಾನೆ ಮತ್ತು ಅವನಿಗೆ ತನ್ನ ನಿರ್ಧಾರಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳುವ ಮುಕ್ತ ಅವಕಾಶ ಸಿಗುತ್ತದೆ. ನವೀನ್ ರಾಯ್ ಅವರ ಮರಣದ ನಂತರವೂ ಶೇಖರ್ ಲಲಿತಾಳನ್ನು ಹುಡುಕಿಕೊಂಡು ಹೋಗುವ ಧೈರ್ಯವನ್ನು ತಕ್ಷಣವೇ ಮಾಡುವುದಿಲ್ಲ. ಅವನ ಮನಸ್ಸಿನಲ್ಲಿ ಇನ್ನೂ ಗಿರೀಶ್ ಮತ್ತು ಲಲಿತಾಳ ನಡುವಿನ ಸಂಬಂಧದ ಬಗ್ಗೆ ಸಣ್ಣ ಅನುಮಾನವಿರುತ್ತದೆ. ಲಲಿತಾ ಈಗಾಗಲೇ ಗಿರೀಶ್ನನ್ನು ಮದುವೆಯಾಗಿರಬಹುದು ಎಂದು ಅವನು ಭಾವಿಸಿರುತ್ತಾನೆ. ಹೀಗಿರುವಾಗ ಗುರುಚರನ್ನ ಹಳೆಯ ಮನೆಯನ್ನು ಮಾರಾಟ ಮಾಡುವ ವಿಷಯವಾಗಿ ಗಿರೀಶ್ ಬಾಬು ಮುಂಗೇರ್ನಿಂದ ಕೋಲ್ಕತ್ತಾಕ್ಕೆ ಮರಳಿ ಬರುತ್ತಾನೆ. ಅವನು ಶೇಖರನನ್ನು ಭೇಟಿಯಾಗಿ ಮನೆಯ ವ್ಯವಹಾರದ ಬಗ್ಗೆ ಮಾತನಾಡುತ್ತಾನೆ. ಆ ಸಂಭಾಷಣೆಯ ಸಮಯದಲ್ಲಿ ಗಿರೀಶ್ ಅತ್ಯಂತ ಸಹಜವಾಗಿ ಲಲಿತಾಳ ವಿಷಯವನ್ನು ಪ್ರಸ್ತಾಪಿಸುತ್ತಾನೆ. ಗಿರೀಶ್ ಹೇಳುತ್ತಾನೆ, ಶೇಖರ್, ಲಲಿತಾ ಅತ್ಯಂತ ವಿಚಿತ್ರವಾದ ಹುಡುಗಿ. ನಾನು ಅವಳನ್ನು ಮದುವೆಯಾಗಲು ಎಲ್ಲಾ ರೀತಿಯ ಪ್ರಯತ್ನ ಮಾಡಿದೆ. ಅವಳ ಇಡೀ ಕುಟುಂಬವೇ ಒಪ್ಪಿತ್ತು. ಆದರೆ ಅವಳು ಮಾತ್ರ ತಾನು ಈಗಾಗಲೇ ಮದುವೆಯಾಗಿದ್ದೇನೆ ಎಂದು ಹೇಳಿ ನನ್ನ ಪ್ರಸ್ತಾಪವನ್ನು ಕಟ್ಟುನಿಟ್ಟಾಗಿ ನಿರಾಕರಿಸಿದಳು. ಅವಳು ಯಾರನ್ನು ಮದುವೆಯಾಗಿದ್ದಾಳೆ ಎಂದು ನನಗೆ ಇಂದಿಗೂ ತಿಳಿದಿಲ್ಲ ಎಂದು ಹೇಳುತ್ತಾನೆ. ಗಿರೀಶ್ನ ಈ ಮಾತುಗಳನ್ನು ಕೇಳಿ ಶೇಖರನಿಗೆ ಇಡೀ ಜಗತ್ತೇ ತಲೆಕೆಳಗಾದಂತೆ ಆಶ್ಚರ್ಯವಾಗುತ್ತದೆ. ಲಲಿತಾ ತನಗೆ ಅಂದು ರಾತ್ರಿ ನೀಡಿದ ಗಂಧದ ಹಾರವನ್ನು ಇಂದಿಗೂ ತನ್ನ ಪತಿಯ ಪವಿತ್ರ ಸಂಕೇತವೆಂದು ನಂಬಿ ತನಗಾಗಿ ಇಡೀ ಬದುಕನ್ನೇ ತ್ಯಾಗ ಮಾಡಲು ಸಿದ್ಧಳಾಗಿದ್ದಾಳೆ ಎಂಬ ಸತ್ಯ ಅವನಿಗೆ ಅರ್ಥವಾಗುತ್ತದೆ. ಅವಳ ನಿಸ್ವಾರ್ಥ ಪ್ರೀತಿ ಮತ್ತು ಪವಿತ್ರತೆಯ ಮುಂದೆ ತನ್ನ ಅಹಂಕಾರ ಮತ್ತು ಸಂಶಯ ಎಷ್ಟು ಸಣ್ಣದು ಎಂಬುದು ಅವನಿಗೆ ಅರಿವಾಗುತ್ತದೆ. ಅವನ ಕಣ್ಣುಗಳಿಂದ ಆನಂದ ಬಾಷ್ಪ ಮತ್ತು ಪಶ್ಚಾತ್ತಾಪದ ಕಣ್ಣೀರು ಒಟ್ಟಿಗೆ ಹರಿಯಲು ಪ್ರಾರಂಭಿಸುತ್ತದೆ. ಅವನು ಗಿರೀಶ್ನಿಗೆ ಲಲಿತಾ ಮತ್ತು ತನ್ನ ನಡುವೆ ನಡೆದ ರಹಸ್ಯ ವಿವಾಹದ ಸಂಪೂರ್ಣ ಸತ್ಯವನ್ನು ಬಿಚ್ಚಿಡುತ್ತಾನೆ. ಇದನ್ನು ಕೇಳಿದ ಗಿರೀಶ್ಗೆ ಲಲಿತಾಳ ಮೇಲಿದ್ದ ಗೌರವ ಮತ್ತಷ್ಟು ಹೆಚ್ಚಾಗುತ್ತದೆ. ಅವನು ಶೇಖರನಿಗೆ ತಕ್ಷಣವೇ ಮುಂಗೇರ್ಗೆ ಬಂದು ಲಲಿತಾಳನ್ನು ಕರೆದುಕೊಂಡು ಹೋಗುವಂತೆ ಒತ್ತಾಯಿಸುತ್ತಾನೆ. ಶೇಖರ್ ಒಂದು ಕ್ಷಣವೂ ತಡ ಮಾಡದೆ ಗಿರೀಶ್ ಬಾಬು ಅವರೊಂದಿಗೆ ಮುಂಗೇರ್ ಪಟ್ಟಣಕ್ಕೆ ಪ್ರಯಾಣ ಬೆಳೆಸುತ್ತಾನೆ. ಅಲ್ಲಿ ಹೋದಾಗ ಲಲಿತಾ ತನ್ನ ಕೋಣೆಯಲ್ಲಿ ಅತ್ಯಂತ ಸರಳವಾಗಿ ಒಬ್ಬ ವಿಧವೆಯಂತೆ ಅಥವಾ ತಪಸ್ವಿನಿಯಂತೆ ಬದುಕುತ್ತಿರುವುದನ್ನು ಅವನು ಕಣ್ಣಾರೆ ನೋಡುತ್ತಾನೆ. ಅವಳ ಮುಖದಲ್ಲಿದ್ದ ಕಳೆ ಮತ್ತು ದುಃಖವನ್ನು ಕಂಡು ಶೇಖರನ ಹೃದಯ ಕರಗಿ ಹೋಗುತ್ತದೆ. ಲಲಿತಾ ಶೇಖರನನ್ನು ಅನಿರೀಕ್ಷಿತವಾಗಿ ತನ್ನ ಕಣ್ಣೆದುರು ಕಂಡಾಗ ಅವಳಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲು ಸಾಧ್ಯವಾಗುವುದಿಲ್ಲ. ಇಷ್ಟು ವರ್ಷಗಳ ಕಾಲ ತಾನು ಪೂಜಿಸಿದ ತನ್ನ ಆರಾಧ್ಯ ದೈವ ತನ್ನನ್ನು ಹುಡುಕಿಕೊಂಡು ಬಂದಿರುವುದನ್ನು ಕಂಡು ಅವಳ ಕಣ್ಣಾಲಿಗಳು ತುಂಬಿ ಬರುತ್ತವೆ. ಶೇಖರ್ ಅವಳ ಬಳಿ ಬಂದು ಕೈಮುಗಿದು ತನ್ನ ಇಡೀ ಅಹಂಕಾರ, ತಪ್ಪು ತಿಳುವಳಿಕೆ ಮತ್ತು ಅಸಹಾಯಕತೆಗಾಗಿ ಕ್ಷಮೆಯನ್ನು ಬೇಡುತ್ತಾನೆ. ಅವನು, ಲಲಿತಾ, ನಾನು ಜಗತ್ತಿನ ಅತ್ಯಂತ ದೊಡ್ಡ ಮೂರ್ಖ. ನಿನ್ನ ಪವಿತ್ರವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಿನಗೆ ತೀವ್ರ ನೋವು ಕೊಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಕಣ್ಣೀರಿಡುತ್ತಾನೆ. ಲಲಿತಾ ಶೇಖರನ ಪಾದಗಳಿಗೆ ನಮಸ್ಕರಿಸಿ, ನಾಥ, ನೀವು ನನ್ನ ಬಳಿ ಕ್ಷಮೆ ಕೇಳಬೇಡಿ. ನಾನು ಇಷ್ಟು ವರ್ಷಗಳ ಕಾಲ ಕೇವಲ ನಿಮ್ಮ ನೆನಪಿನಲ್ಲೇ ಬದುಕಿದ್ದೆ. ನೀವು ನನ್ನನ್ನು ಇಂದಿಗೂ ನಿಮ್ಮವಳೆಂದು ಒಪ್ಪಿಕೊಂಡಿದ್ದೀರಲ್ಲ, ಇದಕ್ಕಿಂತ ದೊಡ್ಡ ಭಾಗ್ಯ ನನ್ನ ಜನ್ಮಕ್ಕೆ ಬೇರೊಂದಿಲ್ಲ ಎಂದು ಭಾವುಕಳಾಗಿ ಹೇಳುತ್ತಾಳೆ. ಅವರಿಬ್ಬರ ನಡುವಿನ ಎಲ್ಲಾ ತಪ್ಪು ತಿಳುವಳಿಕೆಗಳ ಗೋಡೆಗಳು ಒಂದೇ ಕ್ಷಣದಲ್ಲಿ ಕರಗಿ ಹೋಗುತ್ತವೆ. ಗಿರೀಶ್ ಬಾಬು ಮುಂಚೂಣಿಯಲ್ಲಿ ನಿಂತು ಇಡೀ ಸಮಾಜ ಮತ್ತು ಕುಟುಂಬದ ಸಮ್ಮುಖದಲ್ಲಿ ಶೇಖರ್ ಮತ್ತು ಲಲಿತಾಳ ಮದುವೆಯನ್ನು
ಅತ್ಯಂತ ವೈಭವದಿಂದ ಮತ್ತು ಶಾಸ್ತ್ರೋಕ್ತವಾಗಿ ನೆರವೇರಿಸಲು ಎಲ್ಲಾ ವ್ಯವಸ್ಥೆಗಳನ್ನು ಮಾಡುತ್ತಾನೆ. ಸಮಾಜದ ಜಾತಿ ಪದ್ಧತಿ ಮತ್ತು ವರ್ಗ ಸಂಘರ್ಷಗಳ ಎಲ್ಲಾ ಕಟ್ಟುಪಾಡುಗಳನ್ನು ಮೀರಿ ಲಲಿತಾ ಶೇಖರನ ಅಧಿಕೃತ ಹೆಂಡತಿಯಾಗಿ ಅವನ ಮನೆಗೆ ಮಹಾಲಕ್ಷ್ಮಿಯಂತೆ ಪ್ರವೇಶಿಸುತ್ತಾಳೆ. ಕಾದಂಬರಿಯ ಮುಂದಿನ ಭಾಗದಲ್ಲಿ ಶರತ್ಚಂದ್ರ ಚಟ್ಟೋಪಾಧ್ಯಾಯ ಅವರು ಲಲಿತಾಳ ಪಾತ್ರದ ಮೂಲಕ ಅಂದಿನ ಕಾಲದ ಭಾರತೀಯ ನಾರಿಯ ಆತ್ಮಗೌರವ ಮತ್ತು ಆಂತರಿಕ ಶಕ್ತಿಯನ್ನು ಅತ್ಯಂತ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಲಲಿತಾ ಬಡವಳಾಗಿದ್ದರೂ ಅನಾಥಳಾಗಿದ್ದರೂ ತನ್ನ ತತ್ವಗಳು ಮತ್ತು ನಂಬಿದ ಪ್ರೀತಿಗಾಗಿ ಯಾವುದೇ ಆಮಿಷಗಳಿಗೆ ಒಳಗಾಗುವುದಿಲ್ಲ. ಗಿರೀಶ್ ಬಾಬು ನೀಡಿದ ಐಷಾರಾಮಿ ಜೀವನದ ಪ್ರಸ್ತಾಪವನ್ನು ಅವಳು ತಿರಸ್ಕರಿಸುವುದು ಅವಳ ಚಾರಿತ್ರ್ಯದ ಶುದ್ಧತೆಯನ್ನು ತೋರಿಸುತ್ತದೆ. ಇತ್ತ ಶೇಖರನ ಪಾತ್ರವು ಮನುಷ್ಯನ ಅಹಂಕಾರ ಮತ್ತು ಸಮಾಜದ ಭಯ ಹೇಗೆ ಒಬ್ಬ ವ್ಯಕ್ತಿಯನ್ನು ತಪ್ಪುದಾರಿಗೆ ಎಳೆಯಬಹುದು ಎಂಬುದನ್ನು ತೋರ್ಪಡಿಸುತ್ತದೆ. ಆದರೆ ಅಂತಿಮವಾಗಿ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಶುದ್ಧನಾಗುವ ಶೇಖರ್ ತನ್ನ ಪ್ರೀತಿಯನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾನೆ. ಗಿರೀಶ್ ಬಾಬು ಅವರ ಪಾತ್ರವು ಕಾದಂಬರಿಯಲ್ಲಿ ಅತ್ಯಂತ ಆದರ್ಶಪ್ರಾಯವಾದುದಾಗಿದೆ. ಅವನು ನಿಸ್ವಾರ್ಥವಾಗಿ ಗುರುಚರಣ್ನ ಕುಟುಂಬಕ್ಕೆ ಸಹಾಯ ಮಾಡುವುದು ಮತ್ತು ಲಲಿತಾಳ ಪ್ರೀತಿಯನ್ನು ಗೌರವಿಸಿ ಅವಳ ಮದುವೆಯನ್ನು ಮಾಡಿಸುವುದು ಅವನ ಶ್ರೇಷ್ಠ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಈ ಕಥೆಯು ಇಂದಿಗೂ ಕೂಡ ಪ್ರಸ್ತುತವಾಗಿರುವ ಕೌಟುಂಬಿಕ ಮೌಲ್ಯಗಳು ಮತ್ತು ಮಾನವೀಯ ಸಂಬಂಧಗಳ ಮಹತ್ವವನ್ನು ಸಾರುತ್ತದೆ. ಹಣ ಮತ್ತು ಅಂತಸ್ಸು ಕೇವಲ ತಾತ್ಕಾಲಿಕ, ಆದರೆ ಮನುಷ್ಯನ ಒಳಗಿನ ನೈಜ ಪ್ರೀತಿ ಮತ್ತು ಸಂಸ್ಕಾರವೇ ಶಾಶ್ವತವಾದುದು ಎಂಬ ಸಂದೇಶವನ್ನು ಈ ಕೃತಿಯು ನೀಡುತ್ತದೆ. ಲಲಿತಾ ಮತ್ತು ಶೇಖರ್ ಅನುಭವಿಸುವ ಸುದೀರ್ಘ ವಿರಹದ ನೋವು ಮತ್ತು ಕೊನೆಗೆ ಅವರು ಒಂದಾಗುವ ಸುಂದರ ಕಥಾನಕವು ಪ್ರತಿಯೊಬ್ಬ ಓದುಗನ ಕಣ್ಣಾಲಿಗಳನ್ನು ಒದ್ದೆಯಾಗಿಸುತ್ತದೆ. ಶರತ್ಚಂದ್ರ ಚಟ್ಟೋಪಾಧ್ಯಾಯ ಅವರ ಲೇಖನಿಯ ಶಕ್ತಿಯು ಬಂಗಾಳದ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಇಡೀ ಭಾರತೀಯ ಸಮಾಜದ ನೈಜ ಚಿತ್ರಣವನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸುವಲ್ಲಿ ಯಶಸ್ವಿಯಾಗಿದೆ. ಕೃತಿಯ ಅಂತಿಮ ಘಟ್ಟದಲ್ಲಿ ಲೇಖಕರು ವರ್ಗ ಸಂಘರ್ಷದ ಕಹಿಯಾದ ಸತ್ಯವನ್ನು ಅತ್ಯಂತ ಮಾರ್ಮಿಕವಾಗಿ ಎತ್ತಿ ತೋರಿಸಿದ್ದಾರೆ. ನವೀನ್ ರಾಯ್ ಅವರಂತಹ ಲೋಭಿ ಜಮೀನ್ದಾರರು ಬಡವರ ಅಸಹಾಯಕತೆಯನ್ನು ಹೇಗೆ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಾರೆ ಮತ್ತು ಅವರ ಆಸ್ತಿಯನ್ನು ಕಬಳಿಸಲು ಹೇಗೆ ಹೊಂಚು ಹಾಕುತ್ತಾರೆ ಎಂಬುದು ಇಂದಿನ ಸಾಮಾಜಿಕ ವ್ಯವಸ್ಥೆಗೂ ಕನ್ನಡಿ ಹಿಡಿಯುತ್ತದೆ. ಆದರೆ ಗುರುಚರಣ್ನ ಮುಗ್ಧತೆ ಮತ್ತು ಅವನ ಪ್ರಾಮಾಣಿಕತೆ ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ. ಲಲಿತಾ ಮುಂಗೇರ್ನಿಂದ ಕೋಲ್ಕತ್ತಾಕ್ಕೆ ಮರಳಿ ಬಂದಾಗ ಇಡೀ ಬಡಾವಣೆಯ ಜನರು ಅವಳನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತಾರೆ. ಮುಂಚೆ ಅವಳ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ದ ಅದೇ ಸಮಾಜ ಈಗ ಅವಳ ಪವಿತ್ರತೆ ಮತ್ತು ಧರ್ಮನಿಷ್ಠೆಯನ್ನು ಕಂಡು ತಲೆಬಾಗುತ್ತದೆ. ನವೀನ್ ರಾಯ್ ಕಟ್ಟಿದ್ದ ದ್ವೇಷದ ಗೋಡೆಯನ್ನು ಶೇಖರ್ ತನ್ನ ಸ್ವಂತ ಕೈಯಿಂದ ಉರುಳಿಸಿ ಎರಡು ಕುಟುಂಬಗಳ ನಡುವೆ ಪ್ರೀತಿಯ ಹೊಸ ಸೇತುವೆಯನ್ನು ನಿರ್ಮಿಸುತ್ತಾನೆ. ಶೇಖರ್ ಮತ್ತು ಲಲಿತಾ ಅವರ ಪುನರ್ಮಿಲನವು ಕೇವಲ ಇಬ್ಬರು ವ್ಯಕ್ತಿಗಳ ಮಿಲನವಾಗಿರದೆ ಸಾಂಪ್ರದಾಯಿಕ ಹಠಮಾರಿತನದ ಮೇಲೆ ಮಾನವೀಯತೆಯ ಪ್ರೀತಿ ಸಾಧಿಸಿದ ಒಟ್ಟಾರೆ ಜಯವಾಗಿದೆ. ಲಲಿತಾ ಶೇಖರನ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಆ ಮನೆಗೆ ಒಂದು ಹೊಸ ಕಳೆ ಮತ್ತು ನೆಮ್ಮದಿ ಬರುತ್ತದೆ. ಶೇಖರನ ತಾಯಿ ಭುವನೇಶ್ವರಿ ತನ್ನ ಪ್ರೀತಿಯ ಸೊಸೆಯನ್ನು ಅಪ್ಪಿಕೊಂಡು ಆನಂದ ಬಾಷ್ಪ ಹರಿಸುತ್ತಾಳೆ. ಗಿರೀಶ್ ಬಾಬು ಇವರಟ್ಟು ಸುಖಿ ಸಂಸಾರವನ್ನು ಕಂಡು ಅತ್ಯಂತ ಸಂತೃಪ್ತಿಯಿಂದ ಮುಂಗೇರ್ಗೆ ಹಿಂತಿರುಗುತ್ತಾನೆ. ಕಾದಂಬರಿಯು ಪ್ರೀತಿ, ತ್ಯಾಗ ಮತ್ತು ಪಶ್ಚಾತ್ತಾಪದ ಮಹೋನ್ನತ ಮೌಲ್ಯಗಳನ್ನು ಜಗತ್ತಿಗೆ ಸಾರುವ ಮೂಲಕ ಕೊನೆಗೊಳ್ಳುತ್ತದೆ. ಅಂತಿಮವಾಗಿ ಈ ಕಿರು ಕಾದಂಬರಿಯು 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗೆ ಕೇವಲ ಪರೀಕ್ಷೆಯ ದೃಷ್ಟಿಯಿಂದಷ್ಟೇ ಅಲ್ಲದೆ ಜೀವನದ ಮಹತ್ತರವಾದ ಮೌಲ್ಯಗಳನ್ನು ಕಲಿಸುವಲ್ಲಿ ಅತ್ಯಂತ ಯಶಸ್ವಿಯಾಗಿದೆ. ಶರತ್ ಚಂದ್ರ ಚಟ್ಟೋಪಾಧ್ಯಾಯ ಅವರ ಪರಿಣೀತ ಕೃತಿಯು ಭಾರತೀಯ ಸಾಹಿತ್ಯದ ಅತ್ಯಂತ ಶ್ರೇಷ್ಠ ಕ್ಲಾಸಿಕ್ಗಳಲ್ಲಿ ಒಂದಾಗಿ ಇಂದಿಗೂ ಅಮರವಾಗಿದೆ. ಈ ಪಾಠದ ಪ್ರತಿಯೊಂದು ಸನ್ನಿವೇಶವೂ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಮೇಲಿನ ಅಭಿರುಚಿಯನ್ನು ಮತ್ತು ಮಾನವೀಯ ಸಂಬಂಧಗಳ ಮೇಲಿನ ಗೌರವವನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿದೆ ಎಂಬುದರೊಂದಿಗೆ ಈ ಕೃತಿಯ ಸಂಪೂರ್ಣ ಸಾರಾಂಶ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.